ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನಿವತ್ತು ನಿಮಗೆ ಫ್ರೀಯಾಗಿ ಪ್ಲಾಂಟ್ಸನ್ನು ಯಾವ ರೀತಿ ಗ್ರೋ ಮಾಡಬೇಕು, ಈ ಪ್ಲಾಂಟ್ಸ್ ಮೇಲೆ ನೀವು ಸ್ವಲ್ಪನೂ ದುಡ್ಡು ಖರ್ಚು ಮಾಡಲಾರ್ದೇ ಈ ಪ್ಲಾಂಟ್ಸನ್ನು ನೀವು ಬೆಳೆಸ್ಕೋಬೋದು. ಅದು ಯಾವ ರೀತಿ ಅಂತ ನಾನು ಈ ವಿಡಿಯೋನಲ್ಲಿ ನಿಮ್ಗೆ ಹೇಳ್ತೀನಿ. ಸೊ ದಯವಿಟ್ಟು ಯಾರು ಸ್ಕಿಪ್ ಮಾಡಿದ ವಿಡಿಯೋನ ಕಂಪ್ಲೀಟಾಗಿ ನೋಡ್ತಾ ಇರಿ. ಹಾಗಾದರೆ ಸ್ಟಾರ್ಟ್ ಮಾಡೋಣ. ಇದು ನೋಡಿ, ಇದು ಪರ್ಪಲ್ ಕಲರ್ನಲ್ಲಿರುವಂಥ ವಂಡ್ರಿಂಗ್ ಜೂ. ಇದರಲ್ಲಿ ನಿಮಗೆ 2-3 ವೆರೈಟಿ ಕೂಡ ಸಿಗುತ್ತೆ. ನನ್ನ ಹತ್ರ ಸದ್ಯಕ್ಕೆ 3 ವೆರೈಟಿ ಇದೆ. ಇದನ್ನು ನಾನು ಫ್ರೀಯಾಗಿ ತಂದಿದ್ದು. ಯಾವ ರೀತಿ ತಂದಿದ್ದೀನಿ ಅಂತಂದರೆ, ನೆನ್ನೆ ನಾನು ನರ್ಸರಿಗೆ ಹೋಗಿದ್ನಲ್ಲ, ಅಲ್ಲಿ ಒಂದೆರಡು ಪ್ಲಾಂಟ್ಸನ್ನು ಪರ್ಚೇಸ್ನ ಮಾಡಿದ ನಂತರ ಇದು ಅಲ್ಲಿ ಕಸದ ರೀತಿ ಬೆಳ್ಕೊಂಡಿತ್ತು. ಸೊ ಅಲ್ಲಿರೋ ಆಂಟಿಗೆ ನಾನು ಕೇಳಿದೆ, ನಾನು ಇದನ್ನು ಸ್ವಲ್ಪ ಕಟ್ ಮಾಡಿ ತೊಗೊಳ್ಳ ಅಂತ. ಅವರು ಶೋರ್ ತೊಗೊಳ್ಳಿ ಅಂತಂದರು. ಯಾಕಂತಂದರೆ ಇದು ಕಸ ಬೆಳೆದ ರೀತಿ ಬೆಳೆದಿತ್ತು. ಸೊ ಈ ರೀತಿ ನೀವು ಪ್ಲಾಂಟ್ಸನ್ನು ಪರ್ಚೇಸ್ ಮಾಡೋಕ್ಕೆ ಹೋಗಬೇಡ್ರಿ. ಸಾಧ್ಯವಾದಷ್ಟು ನಿಮ್ಗೆ ಎಲ್ಲಾದರೂ ಕಟಿಂಗ್ ಸಿಕ್ಕಿದ್ರೆ ಅದನ್ನು ನೀವು ತಂದುಬಿಟ್ಟು ಈ ರೀತಿ ಯಾವುದಾದ್ರೂ ಒಂದು ಕವರ್ನಲ್ಲಿ ಬೆಳೆಸ್ಕೊಂಡ್ಬಿಟ್ಟು ನಂತರ ಆ ಪ್ಲಾಂಟ್ ಗ್ರೋ ಆದಮೇಲೆ ನೀವು ಇದನ್ನು ಈಸಿಯಾಗಿ ಬೇರೆ ಒಳ್ಳೆ ಪ್ಲಾಂಟ್ಗೆ ಟ್ರಾನ್ಸ್ಪೋರ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಟರ್ಟಲ್ ವೈನ್. ಇದು ಗ್ರೀನ್ ಕಲರ್ನಲ್ಲಿರುವಂಥ ಟರ್ಟಲ್ ವೈನ್. ಇದು ಕೂಡ ನೀವು ಚಿಕ್ಕ ಕಟಿಂಗ್ ತೊಗೊಂಡು ನೆಟ್ಟರೂ ಕೂಡ ಇದು ತುಂಬ ಬುಷಿಯಾಗಿ ಹಾಗೂ ಹೆಲ್ದಿಯಾಗಿ ಬರುತ್ತೆ. ಇದನ್ನು ನೀವು ಹ್ಯಾಂಗಿಂಗ್ ಪ್ಲಾಂಟರ್ನಲ್ಲಿ ನೋಡಿ, ಇದನ್ನು ನಾನು ಚಿಕ್ಕ ಕಟಿಂಗ್ ತಂದು ಹಚ್ಚಿದ್ದೆ, ಯಾವ ರೀತಿ ಇವಾಗ ಬುಷಿಯಾಗಿ ಬೆಳೆದಿದೆ ಅಂತ. ಈ ರೀತಿ ನೀವು ಈ ಪ್ಲಾಂಟ್ ಕೂಡ ರೆಡಿ ಮಾಡ್ಕೊಳ್ಬೋದು. ನೋಡಿ, ಇದೊಂದು ಥರ ವೆರೈಟಿ ವಂಡ್ರಿಂಗ್ ಜೂ. ಇದು ಕೂಡ ನಾನು ಫ್ರೀಯಾಗಿ ತೊಗೊಂಡು ಬಂದಿರುವಂಥದ್ದು. ನೀವು ಕೂಡ ಈ ರೀತಿ ಪ್ಲಾಂಟ್ಸನ್ನು ಸಾಧ್ಯವಾದಷ್ಟು ಕಟಿಂಗ್ಸ್ನಿಂದ ತೊಗೊಂಡು ಬಂದು ಬೆಳೆಸಿದ್ರೆ ಗಾರ್ಡ್ನಿಂಗ್ ನಾವು 0 ಬಜೆಟ್ನಿಂದ ಸ್ಟಾರ್ಟ್ ಮಾಡ್ಕೊಳ್ಬೋದು. ಅಷ್ಟೇ ಅಲ್ಲ, ಹೊಸದಾಗಿ ಗಾರ್ಡ್ನಿಂಗ್ ಶುರು ಮಾಡ್ತಿರೋರಿಗೂ ಕೂಡ ಇದು ಒಂದು ಒಳ್ಳೆ ಐಡಿಯಾ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಬಂದು ಕ್ಯಾಲನ್ಕೋ ಅಥವಾ ಕ್ಯಾಲಂಚೋ ಅಂತ ಕರೀತಾರೆ. ಇದು ಕೂಡ ನಾನು ಕಟಿಂಗ್ನಿಂದ ಗ್ರೋ ಮಾಡಿರುವಂಥದ್ದು. ಇದನ್ನು ನೀವು ವಿಂಟರ್ನಲ್ಲಿ ಇದರಲ್ಲಿ ತುಂಬ ಹೆವಿ ಫ್ಲವರಿಂಗ್ ಆಗುತ್ತೆ ಹಾಗೂ ಇದರಲ್ಲಿ ಕಲರ್ ಕಲೆಕ್ಷನ್ ಕೂಡ ತುಂಬ ಇದೆ. ರೆಡ್, ಆರೆಂಜ್, ಯೆಲ್ಲೋ, ವೈಟ್, ಪಿಂಕ್, ಹೀಗೆ ಇದರಲ್ಲಿ ಡಬಲ್ ಪೆಟಲ್ ಹಾಗೂ ಸಿಂಗಲ್ ಪೆಟಲ್ನಲ್ಲೂ ಕೂಡ ಬರುತ್ತೆ. ಈ ರೀತಿ ನೀವು ಸಿಂಗಲ್ ಲೀಫ್ನಿಂದ ಕೂಡ ಇದನ್ನು ಪ್ರೊಪೋಗೇಟ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು ಸ್ಪೈಡರ್ ಪ್ಲಾಂಟ್. ಇದು ನೋಡಿ, ಒಂದು ಬೇಬಿ ಪ್ಲಾಂಟ್ ಅಥವಾ ರನ್ನರ್ ತಂದುಬಿಟ್ಟು ನೀವು ನೆಟ್ಟರೆ ನೀವು ಸಾಕು ಅನ್ನೋಷ್ಟು ಇದು ಬುಷಿಯಾಗಿ ಬೆಳೆದು ಪ್ರತಿಯೊಂದು ಪ್ಲಾಂಟ್ನಿಂದಲೂ ನಿಮ್ಗೆ ರನ್ನರ್ ಪ್ಲಾಂಟ್ಸ್ ಅಥವಾ ಬೇಬಿ ಪ್ಲಾಂಟ್ ಸಿಗುತ್ತೆ. ನೆಕ್ಸ್ಟ್ ಬಂದು ಸ್ನೇಕ್ ಪ್ಲಾಂಟ್. ಇದು ಕೂಡ ನೀವು ಒಂದು ಸಣ್ಣ ಪ್ಲಾಂಟ್ ಅಥವಾ ಒಂದು ಬೇಬಿ ಪ್ಲಾಂಟ್ ತಂದು ಹಚ್ಕೊಂಡ್ರೆ ಇದರಿಂದ ಸಾಕಷ್ಟು ನಿಮಗೆ ಬೇಬಿ ಪ್ಲಾಂಟ್ಸ್ ಹುಟ್ತಾ ಬರುತ್ತೆ. ಇದು ನೀವು ಕಟಿಂಗ್ನಿಂದ ಕೂಡ ಪ್ರೊಪೋಗೇಟ್ ಮಾಡ್ಕೊಳ್ಬೋದು. ಈ ರೀತಿ ಮದರ್ ಪ್ಲಾಂಟ್ನಿಂದ ಒಂದು ಚಿಕ್ಕ ಕಟಿಂಗ್ ತೊಗೊಂಡು ಇದನ್ನು ಈ ರೀತಿ ವಿ ಶೇಪ್ನಲ್ಲಿ ಕಟ್ ಮಾಡಿಬಿಟ್ಟು ಇದನ್ನು ನೀವು ನೀರಿನಲ್ಲೂ ಗ್ರೋ ಮಾಡ್ಕೊಳ್ಬೋದು ಹಾಗೂ ಸಾಯಿಲ್ ಮಿಕ್ಸ್ಚರ್ನಲ್ಲಿ ಹಾಕಿಬಿಟ್ಟು ಕೂಡ ಇದನ್ನು ಬೆಳೆಸ್ಕೊಳ್ಬೋದು. ಇದು ಕೂಡ 0 ಬಜೆಟ್ನಲ್ಲಿ ಹಾಗೂ ಇದನ್ನು ನೀವು ಪರ್ಚೇಸ್ ಮಾಡ್ದೇ ಎಲ್ಲಿಂದಾದರೂ ಕಟಿಂಗ್ ತೊಗೊಂಡು ಬಂದು ನೀವು ಬೆಳೆಸ್ಕೊಳ್ಬೋದು. ನೆಕ್ಸ್ಟ್ ಬಂದು ಜಿಜಿ ಪ್ಲಾಂಟ್. ಇದು ಕೂಡ ಲೀಫ್ನಿಂದ ಅಂದರೆ ಎಲೆಯಿಂದ ಕೂಡ ಪ್ರೊಪೋಗೇಟ್ ಮಾಡ್ಕೊಳ್ಬೋದು ಹಾಗೂ ಕಟ್ಟಿಂಗ್ನಿಂದ ಕೂಡ ಈಸಿಯಾಗಿ ಬೆಳೆಸ್ಬೋದು. ಎಲೆಯಿಂದ ಬೆಳೆಸಬೇಕಾದ್ರೆ ನಮಗೆ 4ರಿಂದ 5 ತಿಂಗಳು ಬೇಕಾಗುತ್ತೆ. ಕಟ್ಟಿಂಗ್ ಆದರೆ ನಮಗೆ 2 ತಿಂಗಳಲ್ಲೇ ರಿಸಲ್ಟ್ ಸಿಗುತ್ತೆ. ಇದು ನೋಡಿ, ಎಗ್ಲೋನಿಮಾ. ಇದು ನನಗೆ ನಮ್ಮ ಮನೆ ಪಕ್ಕದಲ್ಲಿ ಕಸದಲ್ಲಿ ಬಿಸಾಕಿದ್ರು, ಅದೆಲ್ಲ ಹಾಳಾಗಿ ಹೋಗಿತ್ತು. ನಾನು ಇಷ್ಟು ಸ್ಟೆಮ್ಮನ್ನು ನನಗೆ ಕಾಣಿಸಿದ್ರಿಂದ ಅದನ್ನು ತಂದು ಹಚ್ಕೊಂಡಿದ್ದಕ್ಕೆ ಇದರಲ್ಲಿ ಈಗ ಹೊಸ ಲೀವ್ಸ್ ಕಾಣ್ತಾ ಇದೆ. ಇಲ್ಲಿ ನೋಡಿ, ಇದು ಪರ್ಪಲ್ ಹಾರ್ಟ್ ಅಂತ. ಇದು ಕೂಡ ನಾನು ಫ್ರೀಯಾಗಿ ತಂದಿರುವಂಥದ್ದು. ನನಗೆ ರೋಡ್ ಸೈಡಲ್ಲಿ ಇದು ಸಿಕ್ಕಿರೋದ್ರಿಂದ ಒಂದೆರಡು ಜಸ್ಟ್ ಸಣ್ಣ ಕಟ್ಟಿಂಗ್ ತಂದು ಹಚ್ಕೊಂಡಿದ್ದು. ಇಲ್ಲಿ ನೋಡಿ, ಇದರಲ್ಲಿ ಟರ್ಟಲ್ ವೈನ್. ಇದು ಗ್ರೀನ್ ಕಲರಲ್ಲಿರುವಂಥ ಟರ್ಟಲ್ ವೈನ್. ಇದು ಕೂಡ ನೀವು ಫ್ರೀಯಾಗಿ ಸಣ್ಣ ಕಟಿಂಗ್ ತಂದು ಹಚ್ಚಿದ್ರೂ ಕೂಡ ಇದು ಚೆನ್ನಾಗಿ ಗ್ರೋ ಆಗುತ್ತೆ. ಇದರ ಪ್ರತಿಯೊಂದು ನೋಡ್ನಲ್ಲೂ ನಿಮಗೆ ಬೇರುಗಳು ಇರೋದನ್ನು ನೋಡ್ತಿರ್ಬೋದು. ಈ ರೀತಿ ನೀವು ಜಸ್ಟ್ ತಂದು ಪಾಟಲ್ಲಿಟ್ಟು ಲೈಟಾಗಿ ಸಾಯಿಲ್ ಸ್ಪ್ರಿಂಕಲ್ ಮಾಡಿದ್ರೂ ಕೂಡ ಇದು ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ಇದಕ್ಕೆ ಯಾವುದೇ ರೀತಿ ನೀವು ಗೊಬ್ಬರ ಹಾಕಬೇಕು ಅಥವಾ ಫರ್ಟಿಲೈಸರ್ ಹಾಕಬೇಕು ಅನ್ನುವಂಥ ಟೆನ್ಷನ್ ಇಲ್ಲ. ಇದನ್ನು ನೀವು ಹೊಸ ಗಾರ್ಡ್ನರ್ ಆಗಿದ್ದರೆ ಇದನ್ನು ಚೆನ್ನಾಗಿ ಈಸಿಯಾಗಿ ಗ್ರೋ ಮಾಡ್ಕೊಳ್ಬೋದು. ನೋಡಿ, ಎಷ್ಟು ಚಿಕ್ಕ ಕಟಿಂಗ್ ಹಚ್ಚಿದ್ದೆ, ಇದು ಕೂಡ ಎಷ್ಟು ದೊಡ್ಡದಾಗಿ ಬೆಳ್ಕೊಂಡಿದೆ. ಅಷ್ಟೇ ಅಲ್ಲ, ಎಲೋವೆರಾ ಕೂಡ ಪ್ರತಿಯೊಬ್ಬರು ಬೆಳೀಲೇಬೇಕಾದಂಥ ಪ್ಲಾಂಟ್ ಆಗಿದ್ದು, ಇದು ಕೂಡ ಒಂದು ಪ್ಲಾಂಟ್ ನೀವು ತಂದು ಹಚ್ಕೊಂಡ್ರೆ ಇದರಿಂದ ಸಾಕಷ್ಟು ಪಪ್ಸ್ ಅಥವಾ ಬೇಬಿ ಪ್ಲಾಂಟ್ಸ್ ಈ ರೀತಿ ಹುಟ್ತಾನೆ ಇರುತ್ತೆ. ಇದನ್ನು ನೀವು ಸುಲಭವಾಗಿ ಮಲ್ಟಿಪ್ಲೈ ಮಾಡ್ಕೊಳ್ಬೋದು. ಝೆಡ್ ಪ್ಲಾಂಟ್. ಇದು ಕೂಡ ನೀವು ಸಣ್ಣ ಕಟ್ಟಿಂಗ್ನಿಂದ ಕೂಡ ಈ ರೀತಿ ದೊಡ್ಡ ಗಿಡವನ್ನು ರೆಡಿ ಮಾಡ್ಕೊಳ್ಬೋದು. ಇದು ಕೂಡ ಒಂದು ಏರ್ ಪ್ಯೂರಿಫೈ ಆಗಿದ್ದು ವಾಸ್ತು ಪ್ರಕಾರ ಇದೊಂದು ಒಳ್ಳೆಯ ಪ್ಲಾಂಟ್ ಅಂತಲೇ ಹೇಳ್ತಾರೆ. ಸೊ ಹಾಗಾಗಿ ಇದನ್ನು ಪ್ರತಿಯೊಬ್ಬರು ಈಸಿಯಾಗಿ ಬೆಳೆಸ್ಕೊಳ್ಬಹುದಂಥ ಒಂದು ಗಿಡ. ಈ ರೀತಿ ಚಿಕ್ಕ ಕಟ್ಟಿಂಗ್ ತೊಗೊಂಡ್ಬಿಟ್ಟು ನೀವು ವೆಲ್ಡ್ರೈನ್ ಸಾಯಿಲ್ನಲ್ಲಿ ಜಸ್ಟ್ ಈ ರೀತಿ ಮಣ್ಣಲ್ಲಿ ಪೋಕ್ ಮಾಡಿ ಬಿಟ್ಬಿಟ್ರೆ ಇದು ಆದಷ್ಟು ಬೇಗ ನಿಮಗೆ ರೂಟ್ಸ್ ಬರೋದನ್ನು ನೀವು ನೋಡ್ಬೋದು. ಇಲ್ಲಿ ನೋಡಿ, ಇದು ರಿಯೋ ಪ್ಲಾಂಟ್. ಇದು ಕೂಡ ನಾನು ರೋಡ್ ಸೈಡಲ್ಲಿರೋದನ್ನೇ ತಂದಿರುವಂಥದ್ದು. ನೋಡಿ, 2 ಗಿಡ ನಾನು ತಂದು ಹಚ್ಚಿದ್ದೆ, ಇದರಲ್ಲಿ 2 ಬೇಬಿ ಪ್ಲಾಂಟ್ಸ್ ಹುಟ್ಕೊಂಡಿದೆ. ಇಲ್ಲಿ ನೋಡಿ, ಕೆಲವೊಂದು ಇವು ಕೂಡ ನಾವು ಕಟ್ಟಿಂಗ್ನಿಂದ ಗ್ರೋ ಮಾಡಿರುವಂಥದ್ದು.
ಇವು ಕೂಡ ಝೀರೋ ಕೇರ್ನಲ್ಲಿ ನಾವು ಬೆಳೆಸ್ಕೊಳ್ಬಹುದಾದಂಥ ಪ್ಲಾಂಟ್ಸ್. ಇದು ನೋಡಿ ಮದರ್ ಆಫ್ ಥೌಸಂಡ್ಸ್. ಇದರಲ್ಲಿ ಎಲೆ ಮೇಲೇ ಈ ರೀತಿ ಸಾವಿರಾರು ಚಿಕ್ಕ ಚಿಕ್ಕ ರನ್ನರ್ಸ್ ಬೆಳೀತಾ ಇರುತ್ತೆ. ಇದನ್ನು ನೀವು ಜಸ್ಟ್ ಈ ರೀತಿ ಕಿತ್ಕೊಂಡು ತೆಗೆದು ಮಣ್ಣಲ್ಲಿ ಸ್ಪ್ರಿಂಕಲ್ ಮಾಡಿದರೆ ಸಾಕು. ಇದರಿಂದ ಸಾವಿರಾರು ಗಿಡಗಳನ್ನು ನೀವು ರೆಡಿ ಮಾಡ್ಕೊಳ್ಬೋದು. ನೋಡಿ ತಂತಾನಾಗಿ ಉದುರಿ ಎಷ್ಟೊಂದು ಗಿಡಗಳು ಇದರಿಂದ ಹುಟ್ತಾ ಇದೆ ಅಂತ. ಇದು ಕೂಡ ಝೀರೋ ಬಜೆಟ್ನಲ್ಲಿ ನಾವು ಹಚ್ಬೋದಂಥ ಒಂದು ಪ್ಲಾಂಟ್. ಇಲ್ಲಿ ನೋಡಿ ಸ್ಪೈಡರ್ ಪ್ಲಾಂಟ್ನಲ್ಲಿ ಯಾವ ರೀತಿ ರನ್ನರ್ಸ್ ಬರ್ತಾ ಇದೆ ಅಂತ. ಇದು ಕೂಡ ಒಂದು ಇಂಡೋರ್ ಪ್ಲಾಂಟ್ ಹೌದು ಹಾಗೂ ಔಟ್ಡೋರ್ ಕೂಡ ಹೌದು. ಆದರೆ ಬ್ರೈಟ್ ಲೈಟ್ ಇರುವಲ್ಲಿ ಇಟ್ಟಿದ್ರೆ ಇದರಿಂದ ಚೆನ್ನಾಗಿ ನಾವು ಬೆಳವಣಿಗೆಯನ್ನು ಪಡ್ಕೊಳ್ಬೋದು. ಇದು ನೋಡಿ ಅಗ್ಲೋನಿಮಾ, ಇದರಲ್ಲಿ ಎಷ್ಟು ಚೆನ್ನಾಗಿ ಗ್ರೋತ್ ಕಾಣಿಸ್ತಾ ಇದೆ ಅಂತ. ನೆಕ್ಸ್ಟ್ ಬಂದು ಯುಫೋರ್ಬಿಯಾ ಮಿಲಿ. ಇದು ಕೂಡ ನೀವು ಕಟ್ಟಿಂಗ್ನ ತಂದು ಹಚ್ಕೊಂಡ್ರೆ ಇದರಲ್ಲಿ ತುಂಬ ಚೆನ್ನಾಗಿ ಗ್ರೋತ್ ಬರುತ್ತೆ ಹಾಗೂ ಇದು ಕೂಡ ಫ್ರೀಯಾಗಿ ನಾವು ಬೆಳೆಸಬಹುದಾದಂಥ ಒಂದು ಗಿಡ. ಇದು ಬೇಬಿ ಸನ್ರೋಸ್. ಇದು ಕೂಡ ಕಟ್ಟಿಂಗ್ನಿಂದ ಬೆಳೆಸುವಂಥ ಒಂದು ಪ್ಲಾಂಟ್ ಆಗಿರೋದ್ರಿಂದ ಇದನ್ನು ಕೂಡ ನೀವು ಕಟ್ಟಿಂಗ್ನಿಂದ ಈಸಿಯಾಗಿ ಗ್ರೋ ಮಾಡ್ಕೊಳ್ಬೋದು. ನೋಡಿ ಆವಾಗಲೇ ನಾನು ತೋರಿಸಿದ್ನಲ್ಲ, ಆ ಗಿಡದಿಂದಲೇ ನಾನು ಕಟ್ಟಿಂಗ್ಸ್ನ ತೊಗೊಂಡು ಬೆಳೆಸಿದ್ದು ಎಷ್ಟು ಚೆನ್ನಾಗಿ ಇದರಲ್ಲಿ ಗ್ರೋತ್ ಆಗಿದೆ ಅಂತ ನಿಮಗೆ ತೋರಿಸೋದಕ್ಕೋಸ್ಕರ ನಾನು ಇಲ್ಲೊಂದು ಕಟ್ಟಿಂಗ್ ಜಸ್ಟ್ ಹಚ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಇದು ಕಟ್ಟಿಂಗ್ನಿಂದ ಬೆಳೆಸಿರುವಂಥದ್ದು ಹ್ಯಾಂಗಿಂಗ್ ಪ್ಲಾಂಟರ್ನಲ್ಲಿ. ನಾನು ಆವಾಗಲೇ ತೋರಿಸಿದ್ನಲ್ಲ ರಿಯೋ, ಅದರಲ್ಲಿ ಇದು ದೊಡ್ಡದಾಗಿ ಬರುವಂಥ ಒಂದು ಜಾತಿ. ಇದು ಕೂಡ ತುಂಬ ಸುಂದರವಾಗಿ ಹಾಗೂ ಇಂಡೋರ್ ಅಥವಾ ಔಟ್ಡೋರ್ ಎರಡೂ ಕಡೆ ನಾವು ಬೆಳೆಸ್ಕೊಳ್ಬೋದು. ನಾನು ಸಾಧ್ಯವಾದಷ್ಟು ನಿಮಗೆ ಫ್ರೀಯಾಗಿ ಬೆಳೆಸ್ಕೊಳ್ಳುವಂಥ ಪ್ಲಾಂಟ್ಸ್ ಬಗ್ಗೆ ಕೊಟ್ಟಿದ್ದೀನಿ. ನೆಕ್ಸ್ಟ್ ಇನ್ನೂ ಏನಾದರೂ ಇದ್ದರೆ ನಾನು ನೆಕ್ಸ್ಟ್ ವಿಡಿಯೋನಲ್ಲಿ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ, ಹಾಗೂ ವಿಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹೇಗೆ ಅನ್ನಿಸ್ತು ವಿಡಿಯೋ ಅನ್ನೋದನ್ನು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್. ಹ್ಯಾಪಿ ಗಾರ್ಡನಿಂಗ್.